ಅತ್ಯಂತ ಸಂಭ್ರಮದಿಂದ ಈ ದೇಶದ ಸರ್ವೋತ್ತಮವಾದಂತ ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರದ ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂತ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಧ್ವಜಾರೋಹಣವನ್ನ ನೆರವೇರಿಸಿ ತಮ್ಮ ಅತ್ಯಂತ ಇತಿಹಾಸವನ್ನ ಮೆಲುಕು ಹಾಕುವಂತ ಮಾತುಗಳನ್ನ ಆಡಿರ್ತಕ್ಕಂಥ ಈ ಭಾಗದ ಉಪವಿಭಾಗಾಧಿಕಾರಿಗಳಿರ್ತಕ್ಕಂಥ ಸೋದರಿ ಶ್ರೀಮತಿ ಅನುರಾಧ ವಸ್ತ್ರದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಗರದ ಪ್ರಥಮ ಪ್ರಜೆ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಲಿಂಬಾಜಿ ರಾಠೋಡ್ ಅವರೇ, ಹಾಗೂ ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಪೂರ್ಣವಾದಂತಹ ಯೋಜನೆ ಪಂಚ ಗ್ಯಾರಂಟಿಗಳ ಯೋಜನೆ ಜಿಲ್ಲೆಯ ಅನುಷ್ಠಾನ ನಿರ್ವಹಿಸತಕ್ಕಂಥ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀ ಇಲಿಯಾಸ್ ಬೋರಮಣಿ ಅವರೇ, ತಾಲೂಕಿನ ಅದೇ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಪ್ರಶಾಂತ್ ಕಾಳೆ ಅವರೇ, ಹಾಗೂ ಈ ಉಪವಿಭಾಗದ ಪೊಲೀಸ್ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಜಗದೀಶ್ ಅವರೇ, ಹಾಗೂ ಇಡೀ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ವಿಜಯ್ ಕಡಕ್ಬಾವಿ ಅವರೇ, ತಾಲೂಕ್ ಪಂಚಾಯಿತಿಯ ಇಒ ಆಗಿರ್ತಕ್ಕಂಥ ಕಣ್ಣೂರ್ ಅವರೇ, ಪುರಸಭೆ ಅಧಿಕಾರಿಗಳಾಗಿರ್ತಕ್ಕಂಥ ಕಟ್ಟಿಮನಿ ಅವರೇ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮುಜಾವರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿ ಬಂಧುಗಳೇ, ಎಲ್ಲ ನಾಗರಿಕ ಬಂಧುಗಳೇ, ಮುದ್ದು ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ಆತ್ಮೀಯರೇ, ಇಡೀ ದೇಶ ಇವತ್ತು ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಸಡಗರದಿಂದ ಈ ಆಚರಣೆಯನ್ನು ಮಾಡಲು ಇವತ್ತು ನೆಲಕ್ಕೆ ಹಾಕ್ತಾ ಇದ್ದೀವಿ. ಪ್ರಪಂಚದ ಅನೇಕ ರಾಷ್ಟ್ರಗಳು ನಮ್ಮಿಂದ ಮುಂದುವರೆದಿರಬಹುದು, ಅದರ ಸಾಂಸ್ಕೃತಿಕವಾಗಿ ಮಾನವೀಯ ಮೌಲ್ಯಗಳಿಂದ ಏನಾದರೂ ಬದುಕಿದ್ರೆ ಅದು ನಮ್ಮ ದೇಶ ಅನ್ನೋದನ್ನ ಬಹಳ ಸ್ವಾಭಿಮಾನದಿಂದ ಹೇಳ್ಬೇಕಾಗ್ತದ. ಅಂತ ದೇಶದಲ್ಲಿ ಹುಟ್ಟಿದ್ದು ಆ ಭಗವಂತ ಕೊಟ್ಟಿರ್ತಕ್ಕಂಥ ಅನನ್ಯ ಬದುಕು ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಇವರು ಅಮೆರಿಕ ಹಿಡಿದು ನಾವೆಲ್ಲ ಗಮನಿಸ್ತಾ ಇರ್ತೀವಿ, ಮೆಕ್ಯಾನಿಸಮ್ ಲೈಫ್ ಮೇಲೆ ಅವರು ಬದುಕ್ತಾರೆ. ಆದ್ರೆ ನಮ್ಮ ಭಾಗ, ನಮ್ಮ ದೇಶ ಭಾವನಾತ್ಮಕವಾಗಿ ನಾವು ಬದುಕ್ತೀವಿ. ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಬಳುವಳಿ. ಅದಕ್ಕಾಗಿ ಈ ದೇಶ ಬಹಳ ವಿಭಿನ್ನವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಇವತ್ತು ನಮ್ಮದು 140 ಕೋಟಿ. ನಮ್ಮ ಪೂರ್ವಜರು ಕನಸನ್ನ ಕಂಡಿದ್ರು. ಆ ಶಾಂತಿಯ ಸಂದೇಶದೊಂದಿಗೆ ಮಹಾತ್ಮ ಗಾಂಧೀಜಿಯವರು ದೇಶದಲ್ಲಿ ಒಂದು ಅನನ್ಯ ಸ್ವತಂತ್ರ ಸಂಗ್ರಾಮದಲ್ಲಿ ಅನನ್ಯ ಕೊಡುಗೆಯನ್ನ ನೀಡಿದ್ರು. ಅವರ ಶಾಂತಿಯ ಸಂದೇಶ ಇವತ್ತಿಗೂ ನಮ್ಮ ಸರ್ಕಾರಗಳ ಮೇಲೆ, ನಮ್ಮ ಜನ ಸಮುದಾಯಗಳ ಮೇಲೆ ವಿಶೇಷವಾದಂತ ಪ್ರಭಾವ ಇದೆ. ಅದಕ್ಕಾಗಿ ಈ ದೇಶ ಅತ್ಯಂತ ಶಾಂತಿಯಿಂದ ಪ್ರೀತಿಯಿಂದ ಬದುಕ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಅದು ಅನೇಕ ಅನನ್ಯ ಕೊಡುಗೆಯನ್ನು ನೀಡುವುದನ್ನ ನಾವೆಲ್ಲ ಸ್ಮರಿಸ್ಬಿಟ್ವಿ. ಸರ್ವರಿಗೂ ಸಮಬಾಲು ಸಮಬಾಳು ಅಂತಕ್ಕಂಥ ಆ ವಿಶೇಷವಾದಂತಹ ಆದ್ಯತೆ, ಆ ಸಂವಿಧಾನ ಮೂಲ ಆಶಯದಂತೆ ಇವತ್ತು ಸರ್ಕಾರಗಳು, ಕೇಂದ್ರಗಳು, ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತ ಅನೇಕ ಜನಪರವಾದಂತಹ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನ ಕಲ್ಯಾಣ ಮಾಡತಕ್ಕಂಥ ಯೋಜನೆಗಳಿಗೆ ಆ ಸಂವಿಧಾನ ಸ್ಫೂರ್ತಿಯಾಗಿದೆ. ನೆನೆಸುವ ಜೊತೆಗೆ ಆ ದಾರಿಯಲ್ಲಿ ಸಾಗಲಿಕ್ಕೆ ಇವತ್ತು ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗ್ತದೆ. ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದೀವಿ ಅಂತಕ್ಕಂಥ ಆ ಚಿಂತನೆಯಿಂದ ನಾವೆಲ್ಲ ಬಾಳಿ ಬದುಕಬೇಕಾಗ್ತದ. ಈ ದೇಶದ ಅನನ್ಯ ಕೊಡುಗೆಯನ್ನ ಏನು ಸಂಪತ್ತು ನಮ್ಗೆ ನೀಡಿದೆ, ಆ ನಿಸರ್ಗ ಸಂಪತ್ತನ್ನ ರಕ್ಷಣೆ ಮಾಡಬೇಕಾಗ್ತದೆ. ನಿಸರ್ಗ ಸಂಪತ್ತದ ಜೊತೆಗೆ ನಮ್ಮ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಈ ದೇಶದ ಸಾರ್ವಭೌಮತೆಯಲ್ಲಿ ಪ್ರಪಂಚದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ 5-6ನೇ ನಂಬರ್ದಲ್ಲಿ ಇದೀವಿ ನಾವು. ಆದ್ರೆ ಇನ್ನೊಂದಿಷ್ಟು ಮುಂದೆ ಸಾಗಲಿಕ್ಕೆ ನಾವೆಲ್ಲ ಆ ಒಂದು ಗಟ್ಟಿ ನಿಲುವನ್ನ ತಾಳ್ಬೇಕಾಗ್ತದೆ. ಜಪಾನ್ ಅಂತವರು 2ನೇ ಮಹಾಯುದ್ಧದಿಂದ ಏನು ಆಘಾತಕ್ಕೊಳಗಾಗಿದ್ರು, ಅವರು ದೇಶ ಪ್ರೇಮವನ್ನ ಮಾಡುವ ಮುಖಾಂತರ ಇಡೀ ಪ್ರಪಂಚದಲ್ಲಿ ಇವತ್ತು ಗಮನವನ್ನ ಸೆಳೀತಾ ಇದ್ದಾರೆ. ಅವರಂತ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ಬೇಕಾಗಿದೆ. ಅಂತ ಒಂದು ಬದ್ಧತೆಯ ಬದುಕು ಈ ದೇಶದಲ್ಲಿ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ದೇಶದ ಭವಿಷ್ಯ ಇಲ್ಲಾದ್ರೂ ನಾವು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತ್ರ ಸಾಧ್ಯ. ನಾನು ಕೆಲವೇ ದಿನಗಳ ಹಿಂದೆ ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ಅಮೆರಿಕದ ಬೋಸ್ಟನ್, ಪ್ರಪಂಚದ
ಎಜುಕೇಶನ್ ಹಬ್ ಅಂತ ಕರಿತೀವಿ ನಾವು. ಅಲ್ಲೇನ ಹಾರ್ವರ್ಡ್ ಯೂನಿವರ್ಸಿಟಿ, MIT ಆ ವಿಶೇಷವಾದಂತಹ ತಂತ್ರಜ್ಞಾನದ ಬಳಕೆ ಆಗ್ತದೆ ಅಂತ ನಗರದಲ್ಲಿ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ರಿಸರ್ಚ್ ಖರ್ಚು ಮಾಡ್ತಕ್ಕಂಥ ಅವ್ರ ರಿಸರ್ಚ್ ಮೇಲೆ ಅವ್ರದೇ ಆದಂತಹ ಒಂದು ಕೊಡುಗೆಗಳನ್ನ ಅನನ್ಯ ವಿಶೇಷವಾದಂತ ಏನು ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಸಹಿತ ಒಂದು ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ದೇಶ ಅನೇಕ ಸಾಧನೆಗಳನ್ನು ಮಾಡಿದವರು ಅಮೆರಿಕದಲ್ಲಿ ಇದ್ರು, ಆದ್ರೆ ಅವರೆಲ್ಲರನ್ನು ನಮ್ಮಲ್ಲಿ ಹುಟ್ಟಿ ಆ ದೇಶದ ಬದುಕಿಗೆ ಬೆಳವಣಿಗೆ ಪೂರಕವಾಗಿದ್ದಾರೆ. ನಮ್ಮಲ್ಲಿ ಅವರ ಸೇವೆಯನ್ನ ಸದುಪಯೋಗ ಪಡಿಸಿಕೊಂಡ್ರೆ ಪ್ರಪಂಚದವರು ಇನ್ನೊಂದಿಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತನ್ನ ಹೇಳಿ ಈ ಭಾಗ ಶೈಕ್ಷಣಿಕ ಪ್ರಗತಿಯಲ್ಲಿ ಶ್ರಮಿಸಬೇಕಾಗಿದೆ. ಭಾರತದ ಶೈಕ್ಷಣಿಕ ಪ್ರಗತಿ ಬಹಳ ಅಮೋಘವಾದಂತಹ ಬದಲಾವಣೆಗಳನ್ನ ಕಾಣಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು, ರಾಜ್ಯದ ಶಿಕ್ಷಣ ನೀತಿಗಳಾಗಿರ್ಬೋದು, ವಿಶೇಷವಾದಂತಹ ಬದಲಾವಣೆಗಳನ್ನು ಮಾಡಬೇಕಾದ್ರೆ ಮಾತ್ರ ಈ ದೇಶದ ಭವಿಷ್ಯ, ಈ ದೇಶದ ಅಭಿವೃದ್ಧಿ ಸಾಧ್ಯತೆ ಇರತಕ್ಕಂಥ ಮಾತನ್ನ ಹೇಳಿ, ಭಾಷೆಗಳ ಮೇಲೆ ಪ್ರಾಂತ್ಯಗಳ ರಚನೆ ಆಗಿವೆ. ಬದುಕು ಪ್ರತಿ 100 ಕಿಲೋಮೀಟರ್ ಒಂದು ಬದಲಾವಣೆ ಇದೆ ನಮ್ಮಲ್ಲಿ. ಆದರೂ ಸಹಿತ ನಾವೆಲ್ಲ ಏಕತೆಯಿಂದ ಸಾರ್ವಭೌಮತೆಯಿಂದ ಬದುಕ್ತಾ ಇದ್ದೀವಿ. ಇದೇ ಈ ದೇಶದ ಬಡವಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ದೇಶದ ನಾಗರಿಕತ್ವ, ಈ ದೇಶದ ಬದುಕು ಹೊಸ ಸ್ವರೂಪದಲ್ಲಿ ಸಾಗಲಿ, ಈ 79ನೇ ಸ್ವತಂತ್ರೋತ್ಸವ ಅದಕ್ಕೆ ಪ್ರೇರಣೆ ಆಗ್ಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದೀವಿ ನಾವು. 2047 ವಿ ಆರ್ ಸೂಪರ್ ಪವರ್ ಕಂಟ್ರಿ ಆಗ್ಬೇಕಂತಕ್ಕಂಥ ಚಿಂತನೆಯನ್ನ ನಮ್ಮ ಸರ್ಕಾರಗಳೇನೋ ಆ ಸೂಕ್ಷ್ಮವಾದ ಸಂಕಲ್ಪವನ್ನು ಮಾಡಿದೆ. ಆ ದಾರಿಯಲ್ಲಿ ಇದು 22 ವರ್ಷ ಈ ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಹಾಗೆ ಕರ್ನಾಟಕ ಈ ದೇಶದ ಬದುಕಿಗೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ರಾಜ್ಯ, ಸಾಹಿತ್ಯಿಕ ತನ್ನದೇ ಆದಂತಹ ಇತಿಹಾಸ ಹೊಂದಿರತಕ್ಕಂಥ ಈ ನಾಡು ಈ ದೇಶದ ಭವಿಷ್ಯ ರೂಪಿಸುವಲ್ಲಿ ಅನನ್ಯ ಕೊಡುಗೆಯನ್ನು ನೀಡಿದೆ. ಹಾಗೆ ನಮ್ಮ ಜಿಲ್ಲೆ, ಈ ಅವಿಭಾಜ್ಯ ಜಿಲ್ಲೆಯ ಜನ ಈ ರಾಜ್ಯವನ್ನ ವಿಶೇಷವಾದಂತಹ ಬೆಳವಣಿಗೆಗೆ ಪೂರಕವಾಗಿ ಅನೇಕ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮದಾಗಿದೆ. ಇಂತಹ ಜಿಲ್ಲೆಯಲ್ಲಿ ನಾವೆಲ್ಲ ಹೊಸ ವಿಧದಲ್ಲಿ ಸಾಗತಕ್ಕಂಥ ಪ್ರಯತ್ನಗಳನ್ನು ಮಾಡೋಣ. ಏನು ನಿಂಬೆ ನಾಡಿದೆ ಈ ಭಾಗ ಇವತ್ತು ಇಡೀ ರಾಜ್ಯದ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಗೊಳಿಸಿರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಏನು ಹೊಸ ವಿಧದಲ್ಲಿ ನಿಂಬೆಗೆ ಒಂದು ಅವಕಾಶ ದೊರೆತಿದೆ. ಆ ಒಂದು ವಿಶೇಷವಾದಂತಹ ಹೊಸ ಆವಿಷ್ಕಾರಗಳಿಂದ ಈ ನಿಂಬೆ ನಾಡು ಹೊಸ ದಾರಿಯಲ್ಲಿ ಸಾಗಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅಭಿವೃದ್ಧಿ ನಮ್ಮ ಜೀವನದ ಭಾಗ ಆಗ್ಬೇಕು ಅನ್ನಕ್ಕೆ ಮಾತ್ರ ನಾವೆಲ್ಲ ಮುಂಚೂಣಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಕಳೆದ ಈಗ ತಾನೇ AC ಹೊರದಾಗ 14ನೇ ತಾರೀಕಿನ ದಿವಸ ಕರೆಕ್ಟ್ ಇವತ್ತಿಗೆ ಒಂದು ತಿಂಗಳ ಹಿಂದೆ ಈ ನಗರದಲ್ಲಿ ಒಂದು ಸಡಗರ ಸಂಭ್ರಮದ ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು. ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗ ಕಾಣುವಂತ ಅಭಿವೃದ್ಧಿ ಯೋಜನೆಗಳ ಹೊಸ ಶಕೆಯನ್ನ, ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ವಿ. ಹೋದ ಅವಧಿಯಲ್ಲಿ 3,500 ಕೋಟಿ, ಈ ವರ್ಷ 4,500 ಕೋಟಿ, 8,000 ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಹೊಸ ದಸೆಯನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೆ ನಾನು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಚಿವ ಸಂಪುಟದ ಎಲ್ಲ ಸದಸ್ಯಗಳನ್ನ ಮತ್ತು ವಿಶೇಷವಾಗಿ ಎಲ್ಲ IAS ರಾಜ್ಯದ ಅಧಿಕಾರಿಗಳನ್ನ ಅಭಿನಂದಿಸಬೇಕಾಗ್ತದೆ. ಬಹಳ ವಿಶೇಷವಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈ ಭಾಗ ಎಂದೂ ಕಂಡರಿಯದ ಯೋಜನೆಗಳ ಜೊತೆಗೆ ಅದರ ನಂತರ ಇಂಡಿ ನಗರ, ಬಿಜಾಪುರ ಜಿಲ್ಲೆ 2ನೇ ದೊಡ್ಡ ನಗರ ಇವತ್ತು ನಗರಸಭೆ ಆಗ್ತಾ ಇದೆ. ಈ ನಗರದ ಭವಿಷ್ಯವನ್ನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ಆ ನಗರಸಭೆ ಮುಖಾಂತರ ನಾವೆಲ್ಲ ಕಾಣತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಗರವಾಸಿಗಳಿಗೆ ನಾನು ಅನೇಕ ಜನ ಮಾತನಾಡಿದ್ರು, ಬಹುತೇಕ ಅವರ ಸಂತಸ ಇಮ್ಮಡಿಗೊಂಡಿದೆ. ಆ ಸಂತೋಷದಲ್ಲಿ ನಾವೆಲ್ಲರೂ ಸಹಿತ ಭಾಗಿಯಾಗಿದ್ದೀವಿ. ಈ ನಗರದ ಭವಿಷ್ಯವನ್ನ ಇನ್ನೊಂದಿಷ್ಟು ವೇದಿಕೆಗಿರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾವೆಲ್ಲ 24/7 ಕೊಟ್ಟಿದ್ದೀವಿ. ಇಂಡಿ ನಗರದ ಭವಿಷ್ಯದ ಯೋಜನೆಗಳನ್ನು ಇನ್ನೊಂದಿಷ್ಟು ಮುಂದುವರೆದ ಭಾಗದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಇಂಡಿ ಮುಂದೊಂದು ದಿನ ಏನೊಂದು ಸರ್ವೆ ಆಗ್ತಾ ಇದೆ. ಆ ಸರ್ವೆದಲ್ಲಿ ಇಂಡಿ ಹಿಂದುಳಿದ ಭಾಗ ಅಲ್ಲ, ಮುಂದುವರೆದ ಭಾಗದ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕಾಗಿ ಜನ ಸರ್ಕಾರಕ್ಕೆ ನಾನು ಈ ಭಾಗದ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಎಲ್ಲ ಯೋಜನೆಗಳನ್ನ ಕಾರ್ಯಗತಗೊಂಡ ನಂತರ ಇಂಡಿ ನಗರದ, ಇಂಡಿ ಭಾಗದ ಈ ನಿಂಬೆ ನಾಡಿನ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕಾಣೋಣ.
ನಾನು 2013 ಗೆದ್ದಂತ ಸಂದರ್ಭದಲ್ಲಿ ಪೊಲೀಸ್ ಗ್ರೌಂಡ್ ನಲ್ಲಿ ಸ್ವತಂತ್ರೋತ್ಸವನ ಮಾಡ್ತಕ್ಕಂಥ ಸಂದರ್ಭವನ್ನ ನೆನಪಿಸಿಕೊಂಡೆ ನಾನು. ಅವತ್ತಿನ ದಿನ ಇವತ್ತು 2025 ಆಗಸ್ಟ್ 15. ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ, ಇದು ನಮ್ಮ ಮುಂದಿದೆ 12 ವರ್ಷ. ಮುಂದಿನ ದಿನಮಾನದಲ್ಲಿ ಇನ್ನೊಂದಿಷ್ಟು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋಣ. ಈ ಭಾಗ ಶೈಕ್ಷಣಿಕವಾಗಿ ಬದಲಾವಣೆ ಆಗ್ಬೇಕು. ನಾನು ಮೊದಲು ಹೇಳಿದಂಗೆ ಹಾಗೆ ಜಿಟಿಟಿಸಿ ಕಾಲೇಜ್ ಈ ಭಾಗದ ಭವಿಷ್ಯವನ್ನ ಯುವ ಮಿತ್ರರಿಗೆ ಇವತ್ತೇನು ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಅವರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಅವೆಲ್ಲ ಮುಂದಿನ ನಿರ್ಮಾಣದಲ್ಲಿ ಆ ಭವಿಷ್ಯವನ್ನು ಕಾಣ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಅದನ್ನೊಂದು ವಿಶೇಷವಾಗಿ ಈ ಕಾರ್ಯಕ್ರಮದ ನಂತರ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ಜಿಲ್ಲೆಗೆ ಒಂದು ಕಾರ್ಮಿಕ ವಸತಿ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ ಇವತ್ತೇನು ಕೊಡುವುದಿತ್ತು ಅದು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಈ ತಾಲೂಕಿನ ಭವಿಷ್ಯವನ್ನ ಕಾರ್ಮಿಕ ವರ್ಗದ ಜನ ಏನು ಗುಳೆ ಹೋಗ್ತಾ ಇದ್ರು ಆ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕಾಗಿ ಆ ಸಂಸ್ಥೆ 34 ಕೋಟಿ ರೂಪಾಯಿ ಯೋಜನೆ ಈ ತಾಲೂಕಿನ ಭವಿಷ್ಯವನ್ನ ಆ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಆಗ್ತದೆ. ಸೊ ಇನ್ನು 3 ವರ್ಷದಲ್ಲಿ ಈ ಭಾಗದ ಅಭಿವೃದ್ಧಿಯ ದಿಕ್ಕು ದಸೆಗಳನ್ನ ನಾನು ಕಾರ್ಯವನ್ನ ಮಾಡಿ ಆ ಕಾರ್ಯಗಳು ಮಾತನಾಡ್ಬೇಕು. ನಾವು ಮಾತುಗಳಾಡಬಾರ್ದು. ನಾನು ಏನೇನು ಹೇಳಿನಿ ಇವಕ್ಕೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಾರ್ಯಗಳು. ಅದಕ್ಕಾಗಿ ಮುಂದಿನ ನಿರ್ಮಾಣದಲ್ಲಿ ಇನ್ನೊಂದಿಷ್ಟು ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇವತ್ತು ಎಜುಕೇಶನ್ ನಮ್ಗೆ ಇಲ್ಲೇ 8 ಎಕರೆ ಯಾವ ರೀತಿ ಬೆಳವಣಿಗೆ ಆಗಿ ನೋಡ್ತೀರಿ ನೀವೆಲ್ಲ. ITI ಕಾಲೇಜ್, ಡಿಪ್ಲೊಮಾ ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್ ಹೊಸ ವಿಧದಲ್ಲಿ ಇವತ್ತು ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೊಸ PUC ಕಾಲೇಜುಗಳು ಯಾವುದು ದಕ್ಷಿಣದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಪ್ರಗತಿಗಾಗಿ, ನೀರಾವರಿ ಪ್ರಗತಿಗಾಗಿ ಆ ಕಾವೇರಿ ಭಾಗದ ಜನ ಏನು ಶ್ರಮಿಸಿದ್ರು ಆ ಭಾಗದಿಂದ ತರ್ತಕ್ಕಂಥ ಪ್ರಯತ್ನ ರಾಜ್ಯದ ಗಡಿ ಭಾಗಕ್ಕೆ ನಾವು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೊಂದು ದಿನ ಈ ಭಾಗ ವಿಶೇಷವಾಗಿ ಅಭಿವೃದ್ಧಿ ಆಗ್ಬೇಕು. ನೀರಾವರಿಗೆ ನಾವು ಯಾಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಬರಗಾಲ ನಿವಾರಣಾ ಸಂಸ್ಥೆ ನಿರ್ಮಾಣ ಆಗಿತ್ತು. ಅವತ್ತು ನಮ್ಮ ಭಾಗದ ಜನ ಸಂಕಲ್ಪ ಚಿಂತನೆಯನ್ನ ಮಾಡಿದ್ರು. ಆಲಮಟ್ಟಿ ಅಣೆಕಟ್ಟು ಆಗಿ ಈ ಭಾಗದ ಭವಿಷ್ಯ ಬದಲಾವಣೆ ಆಗುತ್ತೆ.